ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ ನಿನ್ನೆ ಮಾರ್ಕೆಟಲ್ಲಿ ಏನೇನಾಗಿದೆ ನೋಡ್ಕೊಂಬರೋಣ. ನಿಫ್ಟಿ 50 131 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಬುಲಿಶ್ನೆಸ್. ನಿಫ್ಟಿ ಬ್ಯಾಂಕ್ 137 ಪಾಯಿಂಟ್ಸ್ ಪಾಸಿಟಿವ್, ಬುಲಿಶ್ನೆಸ್. ಸೆನ್ಸೆಕ್ಸ್ 304 ಪಾಯಿಂಟ್ಸ್ ಪಾಸಿಟಿವ್, ಬುಲಿಶ್ನೆಸ್. ನಂತರದಲ್ಲಿ ಇಂಡಿಯಾ ವಿಕ್ಸ್, ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಅಥವಾ ಫಿಯರ್ ಇಂಡೆಕ್ಸ್ ಅಂತ ಕರಿಬಹುದು. ಇದು 0.74% ಚೇಂಜ್ ನೆಗೆಟಿವ್ ಆಗಿರೋದಕ್ಕೆ ಇದು ನಮಗೆ ಒಂದು ನ್ಯೂಟ್ರಲ್ ಡೇಟಾನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಕ್ರೂಡ್ ಆಯಿಲ್ ಪ್ರೀ ಕೋವಿಡ್ ಲೆವೆಲ್ ಇಂದ ಕಮ್ಮಿ ಇದೆ. ಇದು ಪ್ರೀ ಕೋವಿಡ್ ಲೆವೆಲ್ ಅಂತ ಹೇಳಿದ್ರೆ 6500 ಲೆವೆಲ್ಸ್ಗಿಂತ ಕಮ್ಮಿ ಇರೋದನ್ನ ನೀವು ರನ್ ಆಗ್ತಾ ಇರೋದನ್ನ ನೋಡ್ಬೋದು. 5473 ಲೆವೆಲ್ಸ್ ಅಲ್ಲಿ ಇದು ನಮಗೆ ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ನಂತರದಲ್ಲಿ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋಣ. ನಿನ್ನೆ ಏನೇನಾಗಿದೆ ಡೇ ಟೈಮ್ ಫ್ರೇಮ್ ಅಲ್ಲಿ ನಿಫ್ಟಿ 50 ನೋಡಿದ್ರೆ ನೋಡಿ, ನಿಮಗೆ ಮಂಗಳವಾರ ಒಂದು ಹ್ಯಾಮರ್ ಫಾರ್ಮ್ ಆಗಿದ್ದ ನೋಡ್ಬೋದು, ಇನ್ವರ್ಟೆಡ್ ಹ್ಯಾಮರ್. ಅದು ಬೇರಿಶ್ ಕ್ಯಾಂಡಲ್ ಆಗಿತ್ತು. ಈಗ ನಂತರದಲ್ಲಿ ನಿನ್ನೆ ಒಂದು ದೋಜಿ ಕ್ಯಾಂಡಲ್ ಆಗಿರೋದನ್ನ ಫಾರ್ಮ್ ಆಗಿರೋದನ್ನ ನೋಡ್ಬೋದು. ಇದು ನಿಮಗೆ ಇಂಡಿಸಿಷನ್ ಕ್ಯಾಂಡಲ್ ಅಂತ ಹೇಳ್ಬೋದು, ಇಂಡಿಸಿಷನ್ ಕ್ಯಾಂಡಲ್. ನಂತರದಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿದೆ ನಮ್ಮ ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ನಾವು ನಿನ್ನೆ ಪ್ರೆಡಿಕ್ಟ್ ಮಾಡಿದ ಪ್ರಕಾರ ನಿನ್ನೆ ಬೈ ಆನ್ ಡಿಪ್ ಆಗ್ಬೋದು. ಫಸ್ಟ್ 15 ಮಿನಿಟ್ಸ್ ಹೈ ಬ್ರೇಕ್ ಡೌನ್ ಆಗೋದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಬ್ರೇಕ್ಔಟ್ ಆಯಿತು. ನಂತರದಲ್ಲಿ ಗ್ಯಾಪ್ ಅಪ್ ಆಗಿ ಬ್ರೇಕ್ಔಟ್ ಆಗಿ 24,600 ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡ್ತು. ನಂತರದಲ್ಲಿ ಒಂದ್ಸಲಿ 24,600 ಬ್ರೇಕ್ ಮಾಡಿದ್ದಾದ್ಮೇಲೆ ಮಾರ್ಕೆಟ್ ಅಲ್ಲಿ ಸ್ಟೆಬಿಲೈಸ್ ಆಗಿ ಹೋಲ್ಡ್ ಮಾಡಿದ್ನ ನೋಡ್ಬೋದು. ಮಾರ್ಕೆಟ್ ನಿನ್ನೆ ಕನ್ಸಾಲಿಡೇಟ್ ಆಗಿ ಹೈಯರ್ ಹೈ ಫಾರ್ಮೇಷನ್ ಮಾಡಿ ಕ್ಲೋಸ್ ಆಗಿರೋದನ್ನ ನಾವು ನೋಡ್ಬೋದು. ಇದು ನಮಗೆ ಬುಲಿಶ್ನೆಸ್ನ ತೋರಿಸ್ತಾ ಇದೆ. ನಿಫ್ಟಿ ಬ್ಯಾಂಕಲ್ಲೂ ಕೂಡ ಒಂದು ಹ್ಯಾಮರ್ ಕೈಂಡ್ ಆಫ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಆದರೆ ರೆಡ್ ಕ್ಯಾಂಡಲ್ ಹೈ ಬ್ರೇಕ್ಔಟ್ ಆಗಿಲ್ಲ. ಈ ರೆಡ್ ಕ್ಯಾಂಡಲ್ ಹೈ ಬ್ರೇಕ್ಔಟ್ ಆಗೋವರೆಗೂ ನಾವು ಇದನ್ನ ಬುಲಿಶ್ನೆಸ್ ಅಂತ ಕರೆಯೋಕ್ಕಾಗಲ್ಲ. ಇವತ್ತಿನ ಮಾರ್ಕೆಟಿಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಳ್ತಾ ಹಾಗೆ ಫಸ್ಟ್ ಡೇಟಾನ ಅನಲೈಸ್ ಮಾಡ್ಕೊಳ್ಳೋಣ. ನಿಫ್ಟಿ IT ಮೊದಲು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಬುಲಿಶ್ನೆಸ್. ನಿಫ್ಟಿ ಬ್ಯಾಂಕ್ ಪಾಸಿಟಿವ್, ಬುಲಿಶ್ನೆಸ್. ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್, ಬುಲಿಶ್ನೆಸ್. ನಂತರದಲ್ಲಿ ಆಟೋ ಸೆಕ್ಟರ್ ಪಾಸಿಟಿವ್ ಮತ್ತು ಮೆಟಲ್ ಸೆಕ್ಟರ್. ನಾವು ನೋಡುವ 5 ಸೆಕ್ಟರ್ಗಳು ಕೂಡ ಬೇಸಿಕ್ ಸೆಕ್ಟರ್ಗಳಂತ ಕರಿತೀವಿ. ಈ 5 ಸೆಕ್ಟರ್ಗಳು ಪಾಸಿಟಿವ್ ಆಗಿರೋದು ನಮಗೆ ಮಾರ್ಕೆಟ್ಗೆ ಬುಲಿಶ್ನೆಸ್ನ ತೋರಿಸ್ತಾ ಇದೆ. ನಂತರದಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಅಂದರೆ ಎಷ್ಟು ಕಂಪನಿಗಳು ಪಾಸಿಟಿವ್ ಆಗಿ ಎಷ್ಟು ಕಂಪನಿಗಳು ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ NSE ಅಲ್ಲಿ ಅಂತ ನೋಡೋಣ. 3061 ಕಂಪನಿಗಳು NSE ಅಲ್ಲಿ ಇರೋದು. ಇದರೊಳಗೆ 1685 ಕಂಪನಿಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, 1287 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ನಮಗೆ ಬುಲಿಶ್ನೆಸ್ನ ತೋರಿಸ್ತಾ ಇದೆ ಮಾರ್ಕೆಟಲ್ಲಿ. ನಂತರದಲ್ಲಿ ನಿಫ್ಟಿ 50 50 ಕಂಪನಿಗಳು ಯಾವ ಥರ ಪರ್ಫಾರ್ಮ್ ಮಾಡಿದೆ ನೋಡೋಣ. 38 ಕಂಪನಿಗಳು ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿರೋದು, 12 ಕಂಪನಿಗಳು ನೆಗೆಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಇದು ನಮಗೆ ಬುಲಿಶ್ನೆಸ್ನ ತೋರಿಸ್ತಾ ಇದೆ. ನಂತರದಲ್ಲಿ ನಿಫ್ಟಿ ಬ್ಯಾಂಕ್ 6 ಕಂಪನಿಗಳು ಪಾಸಿಟಿವ್, 6 ಕಂಪನಿಗಳು ನೆಗೆಟಿವ್. ಇದು ಡೇಟಾ ಬಂದ್ಬಿಟ್ಟು ನ್ಯೂಟ್ರಲ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು. ನಂತರದಲ್ಲಿ ಇವತ್ತು ವೀಕ್ಲಿ ಎಕ್ಸ್ಪೈರಿ ಇದೆ ನಿಫ್ಟಿದು, ಜ್ಞಾಪಕ ಇಲ್ಲಿ. ಇವತ್ತು 14th ಆಗಸ್ಟ್ ವೀಕ್ಲಿ ಎಕ್ಸ್ಪೈರಿ ಇದೆ. ಮಾರ್ಕೆಟಲ್ಲಿ ಇವತ್ತು ಏನೇನಾಗಿದೆ ನೋಡೋಣ. ಆಗ್ಬಹುದು ಡೇಟಾದಲ್ಲಿ ನಮಗೆ ಇನ್ ದ ಮನಿ ಕಾಲ್ ಆಪ್ಷನ್ಸ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ಸ್ ಕೂಡ 24,800ವರೆಗೂ ಬೈ ಆಗಿದೆ. ನಂತರದಲ್ಲಿ ಸೆಲ್ ಆಗಿರೋದನ್ನ ನೋಡ್ಬೋದು. ಇನ್ ದ ಮನಿ ಪುಟ್ ಆಪ್ಷನ್ಸ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ಸ್ ಸೆಲ್ ಆಗಿರೋದನ್ನ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ ನೋಡಿ, ಹೆಚ್ಚು ಬದಲಾವಣೆ ಆಗಿರುವ ಪ್ರೈಸಸ್ಗಳನ್ನ ನೋಡಿ. ಕಾಲ್ ಸೆಲ್ಲರ್ಸ್ ನಿನ್ನೆಯಿಂದ ಕಾಲ್ ಸೆಲ್ಲರ್ಸ್ ಎಕ್ಸಿಟ್ ಆಗಿದ್ದಾರೆ ಪೊಸಿಷನ್ಸು, ಇದು ಒಳ್ಳೆಯದು ಮಾರ್ಕೆಟಲ್ಲಿ. ಅದೇ ರೀತಿಯಲ್ಲಿ ಪುಟ್ ಸೆಲ್ಲರ್ಸ್ ಆ್ಯಡ್ ಆಗಿದ್ದಾರೆ, 24,550 ಮತ್ತು 24,600 ಲೆವೆಲ್ಸಲ್ಲಿ ಪುಟ್ ಸೆಲ್ಲರ್ಸ್ ಆ್ಯಡ್ ಆಗಿದ್ದಾರೆ. ಇದು ನಮಗೆ ಡೇಟಾ ಬುಲಿಶ್ನೆಸ್ನ ತೋರಿಸ್ತಾ ಇದೆ. ಮತ್ತು 24,600 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ರೆಸಿಸ್ಟೆನ್ಸ್ ಅಂತ ನೋಡೋದಾದ್ರೆ ನಮಗೆ 24,800 24,850 ಈ ಲೆವೆಲ್ವರೆಗೂ ನಮಗೆ ಯಾವುದೋ ರೆಸಿಸ್ಟೆನ್ಸ್ ಅನ್ನೋದು ಯಾವುದೂ ಇಲ್ಲ ಆಪ್ಷನ್ ಚೈನ್ ಪ್ರಕಾರ. ನಾವು ಹಿಸ್ಟಾರಿಕಲ್ ಚಾರ್ಟಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಂತ ಡಿಸ್ಕಸ್ ಮಾಡೋಣ ಮುಂದೆ ಏನಾಗ್ಬೋದು ಅಂತ. ನಂತರದಲ್ಲಿ PCR ರೇಷಿಯೋ. PCR ರೇಷಿಯೋ ನಮಗೆ 1.12 ಇದೆ. ಇದು ನಮಗೆ 1.1 ಮೇಲ್ಗಡೆ ಇರೋದು ನಮಗೆ ನ್ಯೂಟ್ರಲ್ ಟು ಡೇಟಾ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ನಂತರದಲ್ಲಿ FIDA ಆಕ್ಟಿವಿಟಿ. ಮೊದಲು ಕ್ಯಾಶ್ ಮಾರ್ಕೆಟ್ ನೋಡೋಣ. ಕ್ಯಾಶ್ ಮಾರ್ಕೆಟಲ್ಲಿ FIS 3,644 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ, DAS 5,623 ಕೋಟಿಯಷ್ಟು ಬೈ ಮಾಡಿದ್ದಾರೆ. ನೆಟ್ ಅಂತ ನೋಡಿದರೆ 1,980 ಕೋಟಿಯಷ್ಟು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೋಡ್ಬೋದು ಕ್ಯಾಶ್ ಮಾರ್ಕೆಟಲ್ಲಿ. DAS ಹೆಚ್ಚು ಬೈ ಮಾಡಿರೋದನ್ನ ನೋಡ್ಬೋದು. ಇನ್ನು ಫಾರಿನರ್ಸ್ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ 460 ಕೋಟಿಯಷ್ಟು ಬೈ ಮಾಡಿದ್ದಾರೆ. ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ 2,591 ಕೋಟಿಯಷ್ಟು ಬೈ ಮಾಡಿದ್ದಾರೆ. ಇಲ್ಲಿ ಡೇಟಾದಲ್ಲಿ ನಮಗೆ ಕ್ಯಾಶ್ F&O ಸೆಗ್ಮೆಂಟ್ ಅಲ್ಲಿ FIS ಬೈ ಮಾಡಿರ್ಬೋದು, ಆದರೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಿರೋದು
ಒಂದು ನೆಗೆಟಿವ್ ಸೈನ್ ಅಂತ ಹೇಳ್ಬೋದು. ಸೊ ಯಾವಾಗ ಕ್ಯಾಶ್ ಮಾರ್ಕೆಟಲ್ಲಿ FIS ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ಅವತ್ತು ಒಂದು ಒಳ್ಳೆ ಬುಲ್ಲಿಶ್ ರ್ಯಾಲಿನ ನೀವು ಕಾಣ್ತೀರಾ. ನಂತರದಲ್ಲಿ US ಫೀಚರ್ಸ್ ಏನಾಗಿದೆ, US 30 ನಮಗೆ ನ್ಯೂಟ್ರಲ್, US 500 ನ್ಯೂಟ್ರಲ್ ಹಾಗೂ US Tech 100 ಕೂಡ ನ್ಯೂಟ್ರಲ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಗ್ಲೋಬಲ್ ಮಾರ್ಕೆಟಲ್ಲಿ ಯಾವ ರೀತಿ ಮಾರ್ಕೆಟ್ ಕ್ಲೋಸ್ ಆಗಿದೆ ನೋಡೋಣ. ಅಮೆರಿಕನ್ ಮಾರ್ಕೆಟ್ ಡೌ ಜೋನ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, S&P 500 ಪಾಸಿಟಿವ್, ನಾಸ್ಡಾಕ್ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಯುರೋಪಿಯನ್ ಮಾರ್ಕೆಟ್ ಕೂಡ ಡ್ಯಾಕ್ಸ್ ಪಾಸಿಟಿವ್, FTSE 100 ಪಾಸಿಟಿವ್ ಹಾಗೂ CAC 40 ಪಾಸಿಟಿವ್. ಇದು ನಮಗೆ ಬುಲಿಶ್ನೆಸ್ನ ತೋರಿಸ್ತಾ ಇದೆ. ಇನ್ನು ಏಷ್ಯನ್ ಮಾರ್ಕೆಟಿಗೆ ಬರೋದಾದರೆ ನಿಕಾಯ್ ಈಗ ಆಲ್ರೆಡಿ ಓಪನ್ ಆಗಿ ಒಂದು ಹ್ಯೂಜ್ ಗ್ಯಾಪ್ ಡೌನ್ ಆಗಿ ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಬಟ್ ಇನ್ನು ಮಾರ್ಕೆಟಲ್ಲಿ ಟೈಮ್ ಇದೆ. 2 ದಿವಸದಿಂದ ನಿಕಾಯ್ 40,000 ಇದ್ದಿದ್ದು ಕಂಟಿನ್ಯೂಸ್ ಆಗಿ 2,000 ಪಾಯಿಂಟ್ಗಳು ಪಾಸಿಟಿವ್ ಅಲ್ಲಿ ರನ್ ಆಗಿದ್ದನ್ನ ನೋಡ್ಬೋದು. ಸೊ ಇವತ್ತು ಒಂದು ಸೆಲ್ ಆಫ್ ಬಂದಿದೆ ಅಷ್ಟೇ ಹೊರತು ಇದು ನೆಗೆಟಿವ್ ಸೈನ್ ಅಲ್ಲ. ಒಂದು ಪ್ರಾಫಿಟ್ ಬುಕ್ಕಿಂಗ್ ಅಂತ ಹೇಳ್ಬೋದು. ಪ್ರಾಫಿಟ್ ಬುಕ್ಕಿಂಗ್ ಅಂತ ಹೇಳಿದ್ರೆ ಒಂದ್ಸಲಿ ಮೇಲ್ಗಡೆ ರ್ಯಾಲಿ ಮಾಡಿದ ಮೇಲೆ ಒಂದು ಕರೆಕ್ಷನಿಗೆ ಬಂದೇ ಬರುತ್ತೆ, ಪ್ರೈಸ್ ಕರೆಕ್ಷನ್ ಆಗಿರ್ಬೋದು. ಇದು ಆ ಪ್ರೈಸ್ ಕರೆಕ್ಷನ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು. ನಂತರದಲ್ಲಿ ಹ್ಯಾಂಗ್ಸ್ಯಾಂಗ್ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೋಡ್ಬೋದು. 2.58% ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ ನ್ಯಾಪ್ಕಾಯಲ್ಲಿ. ಕಾಸ್ಪಿ ಕೂಡ ಈಗ ನ್ಯೂಟ್ರಲ್ ಡೇಟಾದಲ್ಲಿ ಓಪನ್ ಆಗ್ತಾ ಇರೋದನ್ನ ನಾವು ನೋಡ್ಬೋದು. ಸೊ ಓವರ್ ಆಲ್ ಡೇಟಾ ಅಂತ ಹೇಳಿದರೆ ಯುರೋಪಿಯನ್ ಮಾರ್ಕೆಟ್ ಮತ್ತು ಅಮೆರಿಕನ್ ಮಾರ್ಕೆಟ್ ಎರಡು ಪಾಸಿಟಿವ್ ಇದೆ. ನಿಕಾಯ್ ಒಂದು ಪ್ರೈಸ್ ಕರೆಕ್ಷನ್ಗೆ ವಾಪಸ್ ಇದು ಕರೆಕ್ಟ್ ಆಗ್ತಾ ಇದೆ. ಹ್ಯಾಂಗ್ಸ್ಯಾಂಗ್ ಪಾಸಿಟಿವ್ ಕ್ಲಾಸ್ ಆಗಿದೆ, ಕಾಸ್ಪಿ ಕೂಡ ನ್ಯೂಟ್ರಲ್ ಡೇಟಾ ಅಂತ ಹೇಳ್ಬೋದು. ಇನ್ನು ADRs, ಇನ್ಫೋಸಿಸ್ ADR ಪಾಸಿಟಿವ್, ವಿಪ್ರೋ ADR ಪಾಸಿಟಿವ್, ICICI ಪಾಸಿಟಿವ್, HDFC ಬ್ಯಾಂಕ್ ಪಾಸಿಟಿವ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಪಾಸಿಟಿವ್. ಸೊ 5 ADRs ಪಾಸಿಟಿವ್ ಇರೋದನ್ನ ನಾವು ನೋಡ್ಬೋದು. ಇದು ಮಾರ್ಕೆಟ್ಗೆ ಬುಲಿಶ್ನೆಸ್ನ ತೋರಿಸುತ್ತೆ. ಇನ್ನು ಇವತ್ತಿನ ಡೇಟಾ, ನಿಫ್ಟಿ ಡೇಟಾ ಏನು ತೋರಿಸ್ತಾ ಇದೆ ನೋಡಿ. ಫಸ್ಟ್ ನಿಫ್ಟಿ ಆಗಸ್ಟ್ ಫ್ಯೂಚರ್ನ ಕಂಪೇರ್ ಮಾಡಿ. ನಿಫ್ಟಿ ಆಗಸ್ಟ್ ಫ್ಯೂಚರ್ ನಿಫ್ಟಿ ಮದರ್ ಇಂಡೆಕ್ಸ್ಗೆ ಕಂಪೇರ್ ಮಾಡಿದ್ರೆ ಹತ್ತಿರ 90 ಪಾಯಿಂಟ್ಸ್ಗಳು ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದು ನಾವು ನೋಡ್ಬೋದು, ಬುಲಿಶ್ನೆಸ್. ಬ್ಯಾಂಕ್ ನಿಫ್ಟಿ ಆಗಸ್ಟ್ ಫ್ಯೂಚರ್ ಕೂಡ ನಿಫ್ಟಿ ಬ್ಯಾಂಕ್ ಮದರ್ ಇಂಡೆಕ್ಸಸ್ಗೆ ಕಂಪೇರ್ ಮಾಡೋದಾದ್ರೆ ಇದು ಕೂಡ ಪಾಸಿಟಿವ್ 250 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಇದು ನಮಗೆ ಬುಲಿಶ್ನೆಸ್. ನಂತರದಲ್ಲಿ ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿ. ಗಿಫ್ಟ್ ನಿಫ್ಟಿ ನೋಡಿ 24,688 ಇದೆ. ಇದು ನಿಫ್ಟಿ ಆಗಸ್ಟ್ ಫ್ಯೂಚರ್ಗೆ ಕಂಪೇರ್ ಮಾಡಿದ್ರೆ 40 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಈ ಡೇಟಾ ನಮಗೆ 9 ಗಂಟೆ ಅಷ್ಟರೊಳಗೆ ರಿಕವರಿ ಆಗೋದನ್ನ ನೋಡ್ಬೋದು. ಸೊ ಮಾರ್ಕೆಟಲ್ಲಿ ಇವತ್ತು ಫ್ಲಾಟ್ ಓಪನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಇವತ್ತಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ನ ಮೊದಲು ಮಾರ್ಕ್ ಮಾಡ್ಕೊಳ್ಳೋಣ. 24,664 ನಮ್ಮ ಮೊದಲನೇ ರೆಸಿಸ್ಟೆನ್ಸ್, 24,700 ನಮ್ಮ ಎರಡನೇ ರೆಸಿಸ್ಟೆನ್ಸ್ ಮತ್ತು 24,733 ನಮ್ಮ ಮೂರನೇ ರೆಸಿಸ್ಟೆನ್ಸ್ ಹಾಗೂ 24,774 ನಮ್ಮ ನಾಲ್ಕನೇ ರೆಸಿಸ್ಟೆನ್ಸ್. ನೀವು ಹೆಚ್ಚು ನೋಡ್ಬೋದು 24,700 ಸುತ್ತಮುತ್ತ ಹೆಚ್ಚು ರೆಸಿಸ್ಟೆನ್ಸ್ಗಳನ್ನ ನೋಡ್ಬೋದು. ಸೊ 24,700 ನಮ್ಮ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಸಪೋರ್ಟ್ ಝೋನ್ ಅಂತ ಹೇಳಿದರೆ 24,535 ನಮ್ಮ ಮೊದಲನೇ ಸಪೋರ್ಟ್, 24,487 ನಮ್ಮ ಎರಡನೇ ಸಪೋರ್ಟ್ ಹಾಗೂ 24,465 ನಮ್ಮ ಮೂರನೇ ಸಪೋರ್ಟ್ ಆಗುತ್ತೆ. ಇವತ್ತು ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾರ್ಕೆಟ್ ಇವತ್ತು ಫ್ಲಾಟ್ ಓಪನ್ ಆಗುತ್ತೆ. ನಂತರದಲ್ಲಿ ವೀಕ್ಲಿ ಎಕ್ಸ್ಪೈರಿ ಇರೋದರಿಂದ ನಮ್ಮ R1 ಮತ್ತು S1 ನಮಗೆ ಸ್ಟ್ರಾಂಗ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಸೊ ಮಾರ್ಕೆಟಲ್ಲಿ ಒಂದು ವ್ಯಾಲಿಟಾಲಿಟಿನ ಬಿಗಿನಿಂಗ್ ಅಲ್ಲಿ ನೋಡಿ ನಂತರದಲ್ಲಿ ಒಂದು ರೇಂಜ್ ಬೌಂಡ್ ಆಗೋ ಮಾರ್ಕೆಟ್ ಎಲ್ಲ ಚಾನ್ಸಸ್ ಇದೆ. ಏನಕ್ಕೆ ಅಂತ ಹೇಳಿದ್ರೆ ನಮಗೆ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ 3 ದಿವಸ ರಜಾ ಇರೋದ್ರಿಂದ ಮಾರ್ಕೆಟಲ್ಲಿ ಒಂದು ರೇಂಜ್ ಬೌಂಡ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಇದು ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋ ಆಗಿರುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.